ಸೊ ಇವಾಗ ನಾನು ಮುಂಚೆನೆ ಹೇಳಿದ್ದೆ 5 ಶೂ ಪಾಯಿಂಟ್ಸ್ ಅಂತ ಬಂದಾಗ 5 ಶೂ ಪಾಯಿಂಟ್ಸ್ ನ ಜಿಂಗ್ವೆಲ್ ಅಥವಾ ಇನ್ಸ್ಪ್ರಿಂಗ್ ಹೀಗೆ ನಾವು ಅದನ್ನ ಬೈಫಾಕೇಟ್ ಮಾಡ್ತೀವಿ. ಆ 60 ಕಮಾಂಡ್ ಪಾಯಿಂಟ್ಸ್ ಏನಿದೆ, ಆ 60 ಕಮಾಂಡ್ ಪಾಯಿಂಟ್ಸ್ ನ 5 ಸೆಟ್ಸ್ ಆಗಿ ಬೈಫಾಕೇಟ್ ಮಾಡಿದೀವಿ. ಆ 5 ಸೆಟ್ಟೆ 5 ಶೂ ಪಾಯಿಂಟ್ಸ್. ಅದನ್ನ ನೀವು 5 ಎಲಿಮೆಂಟ್ಸ್ಗೆ ರಿಲೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಇದು ಮೇಜರ್ ಫಸ್ಟ್ ಪಾಯಿಂಟ್. ಆ 60 ಕಮಾಂಡ್ ಪಾಯಿಂಟ್ಸ್ ಏನಿದೆ, ಆ 60 ಕಮಾಂಡ್ ಪಾಯಿಂಟ್ಸ್ ನ ಅಕಾರ್ಡಿಂಗ್ ಟು ಚಿ ಮೂವ್ಮೆಂಟ್ ನಾವು ಅದನ್ನ ಬೈಫಾಕೇಟ್ ಮಾಡಿ, ಅಕಾರ್ಡಿಂಗ್ ಟು 5 ಎಲಿಮೆಂಟ್ಸ್ ಅಲ್ಲ. ಸೊ ನಿಮಗೆ ಗೊತ್ತಿರೋ ಹಾಗೆ ಯಾವ್ದ್ಯಾವ್ದು ಅಂತ ಒಂದು ಲಿಸ್ಟ್ ಇರ್ಬೇಕಲ್ವಾ ನಿಮ್ಮ ಹತ್ರ? ಜಿಂಗ್ಬೆಲ್, ಇಂಕ್ ಸ್ಪ್ರಿಂಗ್, ಶೂ ಸ್ಟ್ರೆಮ್, ಜಿಂಗ್ ರಿವರ್, ಹೀಸಿ. ಹಾ, ಜಿಂಗ್ಬೆಲ್, ಇನ್ಸ್ಪ್ರಿಂಗ್, ಶೂ ಸ್ಟ್ರೀಮ್, ಜಿಂಗ್ ರಿವರ್, ಆಮೇಲೆ ಹೀಸಿ. ಇದು ಬೈಫಾಕೇಶನ್ 60 ಕಮಾಂಡ್ ಪಾಯಿಂಟ್ಸ್ ನ 5 ಇದರಲ್ಲಿ ಬೈಫಾಕೇಟ್ ಮಾಡಿರೋದು ಇದು. ಅದನ್ನ ನಾವು ಏನ್ ಮಾಡಿದೀವಿ, ಜಿಂಗ್ವೆಲ್ ನ ವುಡ್ಗೆ, ಇಂಕ್ ಸ್ಪ್ರಿಂಗ್ ನ ಫೈರ್ಗೆ, ಶೂ ಸ್ಟ್ರೀಮ್ ನ ಅರ್ತ್ಗೆ, ಮತ್ತೆ ಜಿಂಗ್ ರಿವರ್ ನ ಮೆಟಲ್ಗೆ, ಹೀಸಿ ಪಾಯಿಂಟ್ ನ ವಾಟರ್ಗೆ ಕೋರಿಲೇಟ್ ಮಾಡಿದೀವಿ. ಬಟ್ ಇದರಲ್ಲಿ ಇನ್ನೊಂದು ಮೇಜರ್ ಕ್ಯಾಚ್ ಏನು ಅಂತಂದ್ರೆ, ಇದು ಯಾಂಗ್ ಮೆರಿಡಿಯನ್ಗೆ ಸಪರೇಟ್ ಆಗಿರುತ್ತೆ, ಇನ್ ಮೆರಿಡಿಯನ್ಗೆ ಸಪರೇಟ್ ಆಗಿರುತ್ತೆ. ಸೊ ನೀವು ಇದರಿಂದ ತಿಳ್ಕೊಬಹುದು ಯಾವಾಗ ಅದು ಆ ನೇಮು ಯಾಂಗ್ ಮೆರಿಡಿಯನ್ಗೆ ಸಪರೇಟ್ ಆಗಿದೆ, ಇನ್ ಮೆರಿಡಿಯನ್ಗೆ ಸಪರೇಟ್ ಆಗಿದೆ ಅಂತಂದ್ರೆ ಅದು ಅಕಾರ್ಡಿಂಗ್ ಟು 5 ಎಲಿಮೆಂಟ್ಸ್ ಬೈಫಾಕೇಟ್ ಆಗಿಲ್ಲ, ಅಕಾರ್ಡಿಂಗ್ ಟು ಚಿ ಮೂವ್ಮೆಂಟ್ ಬೈಫಾಕೇಟ್ ಆಗಿದೆ. ಚಿ ಮೂವ್ಮೆಂಟ್, ಅಕಾರ್ಡಿಂಗ್ ಟು ದ ಚಿ ಮೂವ್ಮೆಂಟ್ ಅದನ್ನ ಸಪರೇಟ್ ಮಾಡಿದೀವಿ. ಇದು ನಾವು ತಿಳ್ಕೊಬೇಕಾಗಿರೋದು. ಸೊ ಫಸ್ಟ್ ಬೈಫಾಕೇಶನ್ ಬಂದ್ಬಿಟ್ಟು ಜಿಂಗ್ವೆಲ್ ಪಾಯಿಂಟ್. ನಾವು ಇದಿಷ್ಟು ಪಾಯಿಂಟ್ಸ್ ಅಲ್ಲಿ ಚಿ ಹೇಗಿದೆ, ಚಿ ನೇಚರ್ ಹೇಗಿದೆ ಅನ್ನೋದನ್ನ ಕಲ್ತ್ಕೊಂಡ್ರೆ ಸಾಕು. ಚಿ ನೇಚರ್ ಹೇಗಿದೆ ಅಂತ ತಿಳ್ಕೊಳ್ಳೋದು ಏನಕ್ಕೆ ಅಂತಂದ್ರೆ, ಆ ಚಿ ನೇಚರ್ ನ ತಗೊಂಡು ನಾವು ಆ ಪಾಯಿಂಟ್ ನ ಟ್ರೀಟ್ ಮಾಡ್ತೀವಿ. ಹಾಗಾಗಿ ಸೊ ಜಿಂಗ್ವೆಲ್ ಪಾಯಿಂಟ್ಸ್ ಅಲ್ಲಿ ಏನಾಗುತ್ತೆ, ಜಿಂಗ್ವೆಲ್ ಪಾಯಿಂಟ್ಸ್ ಅಲ್ಲಿ ಚಿ ಫಸ್ಟ್ ಎಮರ್ಜ್ ಆಗುತ್ತೆ. ಬಾಡಿಲಿ ಚಿ ಅನ್ನೋ ಒಂದು ಎನರ್ಜಿ ಎಲ್ಲಿಂದನಾದ್ರು ಚಾನೆಲ್ಸ್ ಅಲ್ಲಿ ಎಲ್ಲಿಂದನಾದ್ರು ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಸ್ಟಾರ್ಟ್ ಆಗೋ ಪಾಯಿಂಟ್ ನ ಜಿಂಗ್ವೆಲ್ ಪಾಯಿಂಟ್ ಅಂತೀವಿ. ಇವಾಗ ನೋಡಿ, ಇವಾಗ ನಿಮ್ಮ ಮನೆಯಲ್ಲಿ ಒಂದು ಸರ್ಕ್ಯೂಟ್ ಇದೆ, ಆ ಸರ್ಕ್ಯೂಟ್ ಅಲ್ಲಿ ನೀವು ಬಲ್ಬ್ ಫಿಕ್ಸ್ ಮಾಡಿದೀರ. ಆ ಬಲ್ಬ್ ನ ಆನ್ ಮಾಡಬೇಕು ಅಂತಂದ್ರೆ ಒಂದು ಸ್ವಿಚ್ ಬೇಕಲ್ವಾ, ಆ ಸ್ವಿಚ್ ಜಿಂಗ್ವೆಲ್ ಪಾಯಿಂಟ್. ಈ ಜಿಂಗ್ವೆಲ್ ಪಾಯಿಂಟ್ಗಳು ಲೊಕೇಶನ್ ಏನು ಅಂತಂದ್ರೆ ಟಿಪ್ ಆಫ್ ದ ಫಿಂಗರ್ ಅಥವಾ ಟೋ, ಕೈ ಬೆರಳು ಎಡ್ಜಲ್ಲಿ ಅಥವಾ ಕಾಲಿನ ಬೆರಳಿನ ಎಡ್ಜಲ್ಲಿ ಸಿಗುತ್ತೆ. ಅಲ್ಲಿಂದ ಒಂದು ಚಿ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಇನ್ ಚಾನಲ್ಸ್ ಅಲ್ಲಿ ಇದನ್ನ ವುಡ್ ಎಲಿಮೆಂಟ್ಗೆ ಕೋರಿಲೇಟ್ ಮಾಡ್ತೀವಿ, ಹಾಗೆ ಯಾಂಗ್ ಚಾನಲ್ಸ್ ಅಲ್ಲಿ ಇದನ್ನ ಮೆಟಲ್ಗೆ ಕೋರಿಲೇಟ್ ಮಾಡ್ತೀವಿ. ಓಕೆ, ಕೆಲವು ಮೇಜರ್ ಫಂಕ್ಷನ್ಸ್ ಏನು ಅಂತಂದ್ರೆ ಎಮರ್ಜೆನ್ಸಿ ಪಾಯಿಂಟ್ ಅಂತೀವಿ. ಎಲ್ಲಾ ಜಿಂಗ್ವೆಲ್ ಪಾಯಿಂಟ್ಸ್ ನ ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ತುಂಬಾನೇ ಕಂಡೀಷನ್ ಕ್ರಿಟಿಕಲ್ ಆಗಿದೆ, ಎನರ್ಜಿ ಪಾಸ್ ಮಾಡಬೇಕು ಅಂದಾಗ ನಾವು ಜಿಂಗ್ವೆಲ್ ಪಾಯಿಂಟ್ಸ್ ನ ಯೂಸ್ ಮಾಡಬಹುದು.
ಬಾಡಿಲಿ ಎಕ್ಸಸ್ ಆಗಿ ಹೀಟ್ ಆಗ್ಬಿಟ್ಟಿದೆ, ಸ್ಟಾಗ್ನೇಷನ್ ಆಗಿದೆ, ಜಿಂಗ್ವೆಲ್ ಪಾಯಿಂಟ್ಸ್ ನ ಯೂಸ್ ಮಾಡಬಹುದು. ಕಾನ್ಶಿಯಸ್ನೆಸ್ ಹೊಟ್ಟೋಗ್ಬಿಟ್ಟಿದೆ, ಮೂರ್ಛೆ ಬಿಟ್ಬಿಟ್ಟಿದೆ, ಆವಾಗ ಜಿಂಗ್ವೆಲ್ ಪಾಯಿಂಟ್ಸ್ ನ ಯೂಸ್ ಮಾಡಬಹುದು. ತುಂಬಾನೇ ಆಂಗ್ಸೈಟಿ ಆಗ್ಬಿಟ್ಟಿದೆ, ಕಂಟ್ರೋಲೇ ಆಗ್ತಾ ಇಲ್ಲ, ಅಂತ ಟೈಮಲ್ಲಿ ಜಿಂಗ್ವೆಲ್ ಪಾಯಿಂಟ್ಸ್ ನ ಯೂಸ್ ಮಾಡಿ. ಜಿಂಗ್ವೆಲ್ ಪಾಯಿಂಟ್ಸ್ ನ ಯೂಸ್ ಮಾಡ್ಬೋದು ಅಂದ್ರೆ ಏನ್ ಮಾಡ್ಬೋದು ಗೊತ್ತಾ? ಇವಾಗ ಬೆರಳಿದೆ ಅಲ್ವಾ, ಇಲ್ಲಿ ಹೀಗೆ ಎಲ್ಲಾ ಟಿಪ್ ಆಫ್ ದ ಫಿಂಗರ್ಸ್ ನ ಹೀಗೆ ಮಸಾಜ್ ಮಾಡಿ, ಇಷ್ಟೇ. ಇಲ್ಲಿ ಹೀಗೆ ಮಸಾಜ್ ಮಾಡಿ, ಎರಡು ಕೈಯಲ್ಲಿ, ಕಾಲಲ್ಲಿ, ಎರಡು ಕಾಲಲ್ಲಿ ಹೀಗೆ ಮಸಾಜ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದು. ಓಕೆ, ಸೊ ದೀಸ್ ಆರ್ ದ ಎಮರ್ಜೆನ್ಸಿ ಪಾಯಿಂಟ್ಸ್. All gingival points are the emergency points. Epilepsy, ಪೂರ್ತಿ ಯಾಂಗೆ ಕೊಲ್ಯಾಪ್ಸ್ ಆಗಿದೆ ಅಂತ ಟೈಮಲ್ಲೂ ನೀವು ಜಿಂಗ್ವೆಲ್ ಪಾಯಿಂಟ್ಸ್ ನ ಯೂಸ್ ಮಾಡಬಹುದು. ಸೊ ಇವು ಬೇಸಿಕಲಿ ಹೆಂಗ್ ನೆನ್ಪಿಡ್ಕೋಬಹುದು ಅಂತಂದ್ರೆ, ಸ್ವಿಚ್, ಇವಾಗ ನೀವು ಗಾಡಿ ಓಡಿಸ್ಬೇಕು ಅಂದ್ರೆ ಇಗ್ನಿಷನ್ ಸ್ಟಾರ್ಟ್ ಮಾಡ್ಬೇಕಲ್ವಾ? ಇಗ್ನಿಷನ್ ಸ್ಟಾರ್ಟ್ ಮಾಡದಾನೆ ಗಾಡಿ ಓಡೋದಕ್ಕಾಗದು. ಆ ಪಾಯಿಂಟ್ ಜಿಂಗ್ವೆಲ್ ಪಾಯಿಂಟ್. ಎಮರ್ಜೆನ್ಸಿ ಹೇಳಿ. ಅದೇ ಎಮರ್ಜೆನ್ಸಿ ಪಾಯಿಂಟ್ ಅಂತ ನಾವು ತಲೆಯಲ್ಲಿ ಇಟ್ಕೋಬಹುದಲ್ವಾ ಅನ್ನಕ್ ಬಂದೆ. ಇಲ್ಲ, ಎಮರ್ಜೆನ್ಸಿ ಅಲ್ಲ, ಓನ್ಲಿ ಎಮರ್ಜೆನ್ಸಿ ಪಾಯಿಂಟ್ಸ್. ಓನ್ಲಿ ಎಮರ್ಜೆನ್ಸಿ. ನಿಮಗೆ ಅಂತ ಒಂದು ತುಂಬಾನೇ ಅವಶ್ಯಕತೆ ಇದೆ ಅಂದಾಗ, ತುಂಬಾ ಇನ್ಸ್ಟೆಂಟ್ ಆಗ್ಬೇಕು ಎನರ್ಜಿ ಅಂದಾಗ ಜಿಂಗ್ವೆಲ್ ಪಾಯಿಂಟ್ಸ್ ನ ಯೂಸ್ ಮಾಡಬಹುದು. ಏನಕ್ಕೆ ಅಂತಂದ್ರೆ ಅಲ್ಲಿಂದ ಚಿ ಎಮರ್ಜ್ ಆಗುತ್ತೆ. ಹಾಗಾಗಿ ಹಾರ್ಟ್ ಅಟ್ಯಾಕ್ಗೂ ಯೂಸ್ ಮಾಡ್ಬೋದು ಸರ್. ಇವಾಗ ಯಾರೋ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ. ಹೌದು. ಓಕೆ, H9 ಸರ್, ಈ ಪಾಯಿಂಟ್ ಪಾಯಿಂಟ್ ನ ಸ್ಟಿಮ್ಯುಲೈಸ್ ಮಾಡ್ತೀವಿ ಅಂದ್ರೆ ಆತರ ಸಿಚುವೇಶನ್ ಮಾತ್ರ ತಗೋಬೇಕಾ ಅಥವಾ ಡೈಲಿ ವೀಕ್ಲಿ ಈ ತರ ತಗೋಬೋದಾ? ಇಲ್ಲ, ಡೈಲಿ ವೀಕ್ಲಿ ಅಲ್ಲ, ಆ ಮೂಮೆಂಟ್ಗೆ ಅಷ್ಟೇ. ಪದೇ ಪದೇ ಮಾಡೋ ಪಾಯಿಂಟ್ಸ್ ಗಳಲ್ಲ ಇದು. ಓನ್ಲಿ ಫಾರ್ ದಟ್ ನೀವು ಮೂಮೆಂಟ್, ಹೇಳ್ದಂಗೆ ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಇದನ್ನ ಸಿಚುಯೇಷನ್ ಅಲ್ಲಿ ಯೂಸ್ ಯೂಸ್ ಮಾಡಿ. ಮಾಡಬೇಕು. ಆ ಕ್ಷಣಕ್ಕೆ ಬೇಕದು, ಅದಕ್ಕೆ ಯೂಸ್ ಮಾಡ್ತಾ ಇದೀಯ ನೀವು ಅಷ್ಟೇ. ನೀವು ಒಂದ್ಸತಿ ಸ್ವಿಚ್ ಹಾಕಾದ್ಮೇಲೆ ಪಾಸ್ ಆಗ್ತಾನೆ ಇರುತ್ತೆ ಕರೆಂಟ್. ಆಮೇಲೆ ಕೇಬಲ್ಸ್ ನ ನೋಡ್ಬೇಕು ಹೊತ್ತು ಮತ್ತೆ ಆ ಸ್ವಿಚ್ ನ ಮುಟ್ಟೋ ಹಾಗಿಲ್ಲ. ಸೊ ದಿಸ್ ಇಸ್ ಸರ್, ಇದು ಎಮರ್ಜೆನ್ಸಿ ಪಾಯಿಂಟ್ಸ್ ಅಂತ ಹೇಳಿದ್ರಲ್ವಾ, ಇದು ಎಮರ್ಜೆನ್ಸಿ ಪಾಯಿಂಟ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಅತಿ ಹೆಚ್ಚು ಎನರ್ಜಿ ಅಥವಾ ಬೇರೆ ತರ ಏನಾದ್ರು ಬಾಡಿ ವೈಟಲ್ ಸಬ್ಸ್ಟೆನ್ಸ್ ಏನಾದ್ರು ಯೂಸ್ ಆಗುತ್ತಂತನಾ ಅಥವಾ ಯಾವ ತರ ಏನ್ ಸರ್ ಅದು? ಇಲ್ಲ, ಈ ಈ ಈ ಜಿಂಗ್ವೆಲ್ ಪಾಯಿಂಟ್ಸ್ ಅಲ್ಲಿ ಚಿ ಎಮರ್ಜ್ ಆಗೋದ್ರಿಂದ ಚಿ ಇಂಟೆನ್ಸಿಟಿ, ಚಿ ಕ್ವಾಲಿಟಿ ಏನಿದೆ ಅದು ತುಂಬಾನೇ ಜಾಸ್ತಿ ಇರುತ್ತೆ. ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಅಂದ್ರೆ ಪವರ್ ಕೂಡ ಜಾಸ್ತಿ ಇರುತ್ತೆ, ಕ್ವಾಲಿಟಿನೂ ಹಾಗೆ ಇರುತ್ತೆ. ಹಾಗಾಗಿ ತುಂಬಾ ಬೇಗ ಕೆಲಸ ಮಾಡುತ್ತೆ. ನಿಮಗೆ ನಾರ್ಮಲ್ ಸಿಚುಯೇಷನ್ಸ್ ಅಲ್ಲಿ ಬೇಕಾಗಿರಲ್ಲ ಅದು, ಅದಕ್ಕೋಸ್ಕರ ಮಾಡೋದ್ ಬೇಡ ಅಂತ. ಬಸವರಾಜ್ ಸರ್ ಕ್ಲಾಸಲ್ಲೂ ಲಿವರ್ 1 ಪಾಯಿಂಟ್ ನ ನೀವು ಜಸ್ಟ್ ಟಚ್ ಮಾಡ್ಬೇಕು ಅಂತ ಹೇಳ್ತಾರೆ. ಹೌದು, ಬಿಕಾಸ್ ಅದು ಜಿಂಗ್ವೆಲ್ ಪಾಯಿಂಟ್. ಅದು ಓಕೆ ಓಕೆ. ಸೊ ಟೈಮ್ ಲಿಮಿಟ್ ಇದೆಯಾ ಸರ್? ಎಷ್ಟು ಸೆಕೆಂಡ್ ಆರ್ ಎಷ್ಟು ನಿಮಿಷ ಇದನ್ನು? ಒಂದು 30 ಸೆಕೆಂಡ್ಸ್ ಮೇಡಮ್, ಮ್ಯಾಕ್ಸಿಮಮ್ 30 ಸೆಕೆಂಡ್ಸ್. ಒನ್ ಟೈಮ್ ಅಷ್ಟೇ? ಒಂದೇ ಟೈಮ್, ಒಂದೇ ಸತಿ. ಜಸ್ಟ್ ಅದನ್ನ ನೀವ್ ಹೇಳ್ದಂಗೆ ಟಚ್ ಮಾಡಿ ಅಥವಾ ಜಸ್ಟ್ ಪ್ರೆಸ್ ಮಾಡಿ ಟ್ವಿಸ್ಟ್ ಮಾಡಿ ಅಷ್ಟೇ, ಬಿಟ್ಬಿಡೋದು. ಟ್ವಿಸ್ಟ್ ಮಾಡಿ ಬಿಟ್ಬಿಡೋದು. ಟ್ವಿಸ್ಟ್ ಮಾಡಿ. ಫ್ಯೂ ಮೇಜರ್ ಕಂಡೀಷನ್ ಅಲ್ಲಿ ಏನ್ ಮಾಡ್ತೀವಿ, ಅಲ್ಲಿಂದ ಬ್ಲಡ್ ನ ಕೂಡ ತೆಗಿತೀವಿ. ಓಕೆ. H9 ನೀವು ಹೇಳಿದ್ರಲ್ಲ ಸರ್, ಕಾರ್ಡಿಯಾಕ್ ಆದಾಗ H9 ಬ್ಲಡ್ ಲೆಟ್ ಮಾಡಿದಾಗ ಯು ವಿಲ್ ಗೆಟ್ 1 day ಟೈಮ್ ಅಂದ್ಬಿಟ್ಟು ಬ್ಲಡ್ ನ ಕೂಡ ತೆಗಿತೀವಿ ಅಲ್ಲಿಂದ. ಓಕೆ. ದೀಸ್ ಆರ್ ದ ಜಿಂಗ್ವೆಲ್ ಪಾಯಿಂಟ್ಸ್. H9 ಪಾಯಿಂಟ್ ತುಂಬಾ ಫೇಮಸ್ ಹೇಳ್ಬೇಕು ಅಂತಂದ್ರೆ. ಎನಿ ಹಾರ್ಟ್ ರಿಲೇಟೆಡ್ ಥಿಂಗ್ಸ್ಗೆ ಜಿಂಗ್ವೆಲ್ ಪಾಯಿಂಟ್ಸ್ ಅಲ್ಲಿ H9 ಇಸ್ ದ
ಮೋಸ್ಟ್ ಪವರ್ಫುಲ್ ಪಾಯಿಂಟ್. ಓಕೆ, ಯಾವ ರೀತಿನಲ್ಲಿ ವುಡ್ ಆನ್ ಇನ್ ಮತ್ತೆ ಮೆಟಲ್ ಆನ್ yang? ಹಾ ಜಿಂಗ್ವೆಲ್ ಪಾಯಿಂಟ್ ವುಡ್ ಅಲ್ಲಿ ಇನ್ ಆಗಿರುತ್ತೆ, ಮೆಟಲ್ ಹೌದು. ಅಲ್ಲಿ yang ಆಗಿರುತ್ತೆ. ಯಾವ ರೀತಿನಲ್ಲಿ ಅದು ಸರ್? ಅಲ್ಲ, ನಾನು ಅದಕ್ಕೆ ಹೇಳಿದೆ ಮೇಡಮ್, ಇವಾಗ ಜಿಂಗ್ವೆಲ್ 5 ಟೈಪ್ ಅಂತ ಏನಕ್ಕೆ ಕನ್ಸಿಡರ್ ಮಾಡಿದೀವಿ ಅಂದ್ರೆ 5 ಸಿಚುಯೇಷನ್ ಅಲ್ಲಿ ಚೀ ಆಗಿರುತ್ತೆ. ಚೀ ಎಲ್ಲಾದ್ರೂ ಒಂದ್ ಕಡೆ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಅದು ಜಿಂಗ್ವೆಲ್ ಪಾಯಿಂಟ್. ಅದು ನಿಮಗೆ ಯಾಂಗ್ ಅಲ್ಲಿ ಹಾಗೆ ಸ್ಟಾರ್ಟ್ ಆಗ್ತಾ ಇದೆ, ಇನ್ನಲ್ಲಿ ಹೀಗೆ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ. ನೀವು ಅದನ್ನ 5 ಎಲಿಮೆಂಟ್ಸ್ ಅಲ್ಲಿ ತಗೊಂಡಿದ್ದೀರಾ, ನಾವು 5 ಎಲಿಮೆಂಟ್ಸ್ ಅಲ್ಲಿ ತಗೊಳ್ಳೋ ಹಾಗೆ ಇಲ್ಲ ಅಂತ. ಅದಕ್ಕೆ ಫಸ್ಟ್ ಪಾಯಿಂಟ್ ನ ಅದನ್ನ ಹೇಳಿದೆ. ಓಕೆ ಸರ್. ವುಡ್, ಮೆಟಲ್, ಫೈರ್ ಅನ್ನೋದು 5 ಎಲಿಮೆಂಟ್ಸ್. ಅದು ನಾವು 5 ಎಲಿಮೆಂಟ್ಸ್ ಅಲ್ಲಿ ಕನ್ಸಿಡರ್ ಮಾಡಬಾರ್ದು. ಬಟ್ ಹೇಳ್ಕೊಡೋ ಎಲ್ಲರೂ 5 ಎಲಿಮೆಂಟ್ಸ್ ಅಲ್ಲೇ ಹೇಳ್ಕೊಡ್ತಾರೆ, ವಿಚ್ ಇಸ್ ತಪ್ಪು. ಗಾಟ್ ಇಟ್? ಸರ್, So, ಇನ್ನೊಂದು ಕ್ವೆಶ್ಚನ್ ಸರ್. ಹೇಳಿ. ಇದು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂತ ನಾವು ಯಾವಾಗ ತಕೋಬಹುದು ಸರ್? ಇದು ಹೇಗೆ ನಾವು ಐಡೆಂಟಿಫೈ ಇಲ್ಲ ಮಾಡ್ತೀವಿ? ಮೇಡಮ್, ದಟ್ ಇಸ್ ದ ಡಿಫರೆಂಟ್ ಕಾನ್ಸೆಪ್ಟ್. ಓಕೆ. ದಟ್ ಈಸ್ ಎಂಟೈರ್ಲಿ ಡಿಫರೆಂಟ್ ಕಾನ್ಸೆಪ್ಟ್. ನಾನು ಅದನ್ನ ಇಲ್ಲಿ ಏನಾದ್ರು ಅಳವಡಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನ ಹಾಕೋದಕ್ಕೆ ನೋಡಿದ್ರೆ ಎಂಟೈರ್ ಥಿಂಗ್ ಕನ್ಫ್ಯೂಷನ್ ಅಲ್ಲಿ ಬಂದ್ಬಿಡುತ್ತೆ. ಓಕೆ ಸರ್. ಅದು ನಮ್ಮ ಸಿಲೆಬಸ್ ಅಲ್ಲಿ ಬರುತ್ತಾ ಸರ್? ಅದು ಇಲ್ಲ ಇಲ್ಲ ಮೇಡಮ್, ಇಲ್ಲ. ದಟ್ ಈಸ್ ಟೋಟಲಿ ಎಂಟೈರ್ ಕಾನ್ಸೆಪ್ಟ್ ಮೇಡಮ್, ಡಿಫರೆಂಟ್ ಕಾನ್ಸೆಪ್ಟ್ ಇಟ್ ಈಸ್. ಅದು ದಟ್ ಈಸ್ ಅ ಟ್ಯಾಕ್ಟಿಕ್. ಅದು ಚಾನಲ್ ಮೇಲೆ, ಪಾಯಿಂಟ್ ಮೇಲೆ, ಸಿಚುಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬರಿಗೆ LI4 ನ ಕ್ಲಾಕ್ ವೈಸ್ ಹೇಳಿರ್ಬೋದು, ಇನ್ನೊಬ್ಬರಿಗೆ LI4 ನ ಆಂಟಿ ಕ್ಲಾಕ್ ವೈಸ್ ಹೇಳಿರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದಟ್ ಸಿಚುಯೇಷನ್. ಒಂದು ಫಸ್ಟ್ ಥಿಂಗ್, ಇಟ್ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್. ಸೆಕೆಂಡ್ ಥಿಂಗ್, ಇಟ್ ಡಿಪೆಂಡ್ಸ್ ಆನ್ ದ ಪ್ಯಾಟರ್ನ್ ಕಂಡೀಷನ್. ಥರ್ಡ್ ಥಿಂಗ್, ಇಟ್ ಡಿಪೆಂಡ್ಸ್ ಆನ್ ದ ಚಾನಲ್. ಫೋರ್ತ್ ಥಿಂಗ್, ಇಟ್ ಡಿಪೆಂಡ್ಸ್ ಆನ್ ವಿಚ್ ಪಾಯಿಂಟ್ ಇಟ್ ಈಸ್. ಇಷ್ಟ ಮೇಲೆ ಡಿಪೆಂಡ್. ನಾನು ಅದೇ ಮೇಡಮ್, ಆಕ್ಚುಲಿ ಐ ಹ್ಯಾವ್ ಡನ್ ರಿಸರ್ಚ್ ಅಂತ ಏನು ಹೇಳ್ತಾ ಇಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಒಂದಿಷ್ಟು ಜನದ ಮೇಲೆ ನೋಡಿದಾಗ ನನಗೆ ಒಂದು ಪರ್ಟಿಕ್ಯುಲರ್ ಎಫೆಕ್ಟ್ ಸಿಕ್ಕು, ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಟ್ರೀಟ್ಮೆಂಟ್ ಅಂತ ಬಂದಾಗ ಆನ್ಲೈನ್ ನಾನು ಕಡಿಮೆನೆ ಮಾಡೋದು. ಬಟ್ ಇಫ್ ಇನ್ ಕೇಸ್ ಆಗಲ್ಲ ಅಂತ ಅಂದಾಗ ನಾನು ಒಂದು ಸೀಕ್ವೆನ್ಸ್ ನ ಫಾಲೋ ಮಾಡೋದಕ್ಕೆ ಹೇಳ್ತೀನಿ. ಆ ಸೀಕ್ವೆನ್ಸ್ ಅಲ್ಲಿ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಮಸಾಜಸ್ ಇರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಎಫೆಕ್ಟ್ ಸಿಗುತ್ತೆ. ಇಟ್ ಇಸ್ ಅ ಡಿಫರೆಂಟ್ ಕಾನ್ಸೆಪ್ಟ್. ಓಕೆ ಸರ್. ಸರ್, ಒಂದು ಕ್ವಶನ್. ಇನ್ ಅಂತ ಬಂದಾಗ ವುಡ್ ನ ಕೋರಿಲೇಟ್ ಮಾಡ್ತೀವಿ ಅಂತಂದ್ರಿ, ಯಾಂಗ್ ಅಂದಾಗ ಮೆಟಲ್ ನ ಕೋರಿಲೇಟ್ ಮಾಡ್ತೀವಿ ಅಂದ್ರೆ ಏನಕ್ಕೆ ಅದನ್ನೇ ಮಾಡಬೇಡಿ ರಿಲೇಟ್ ಮಾಡಿ? ಮಾಡಬೇಡಿ, ಅದು ತಪ್ಪದು. ಹೇಗೆ? ಅದು ತಪ್ಪದು. ಏನಕ್ಕೆ ಅಂತ ಅಂದ್ರೆ, ನಾವು ಜಿಂಗ್ವೆಲ್ ಪಾಯಿಂಟ್ ನ ಕನ್ಸಿಡರ್ ಮಾಡಿರೋದು ಜಿಂಗ್ವೆಲ್ ಪಾಯಿಂಟ್ ಅಲ್ಲಿ ಚೀ ಹೇಗ್ ಮೂವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಚೀ ಹೇಗೆ ಮೂವ್ ಆಗ್ತಾ ಇದೆ ಅಂದ್ರೆ ಚೀ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಇವಾಗ ಆ ಜಿಂಗ್ವೆಲ್ ಪಾಯಿಂಟ್ ನಿಮಗೆ ಇನ್ ಚಾನಲ್ ಅಲ್ಲಿ ಏನಾಗ್ತಾ ಇದೆ, ವುಡ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಯಾಂಗ್ ಚಾನಲ್ ಅಲ್ಲಿ ಮೆಟಲ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಹೌದು. ಹಾಗಾಗಿ ಹೇಳಿದೆ ನಾನು, ಈ 5 ಬೈಫರ್ಕೇಶನ್ ಏನ್ ಮಾಡಿದೀವಿ ನೋಡಿ, ಅದು 5 ಎಲಿಮೆಂಟ್ಸ್ ಅಲ್ಲ. ವುಡ್, ಫೈರ್, ಮೆಟಲ್ ಅಂತ ಅಲ್ಲ. ಅಲ್ಲ ಸರ್, ನೀವ್ ಹೇಳಿದ್ರಿ ಅಲ್ವಾ ಕೋರಿಲೇಟ್ ಮಾಡ್ತೀವಿ ಅಂತ, ಅದು ಯಾಕೆ ಅಂತ ನಾನು ಕೇಳಿದ್ದು ಕ್ವಶನ್. ಮಾಡ್ಬಾರ್ದು. 5 ಎಲಿಮೆಂಟ್ ವಿ ಶುಡ್ ನಾಟ್ ಡೂ. ಕೋರಿಲೇಟ್ ಮಾಡ್ಬೇಡಿ ಅಂತ ಹೇಳ್ಬೇಕು. ಕೋರಿಲೇಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಯಾಕೆ ಅಂತ ಕೇಳಿದ್ದು ನಾನು. ಅದೇ ಮೇಡಮ್, ನೀವು ಆ ರೆಕಾರ್ಡಿಂಗ್ ಇನ್ನೊಂದ್ಸತಿ ಕೇಳಿ. ಕೋರಿಲೇಟ್ ಮಾಡ್ತೀವಿ, ಅದು ತಪ್ಪು ಅಂತ ಹೇಳಿದೆ. ಓಕೆ ಓಕೆ. ನೀವು ಮೋಸ್ಟ್ಲಿ ಪೂರ್ತಿ ಕೇಳಿಸ್ಕೊಳ್ಳಿಲ್ಲ. ಓಕೆ, ಹಾಗಾದ್ರೆ ಕೋರಿಲೇಟ್ ಮಾಡಬಾರ್ದು. ಕೋರಿಲೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದು 5 ಎಲಿಮೆಂಟ್ಸ್ ಅಲ್ಲ. ಬಿಕಾಸ್ 5 ಎಲಿಮೆಂಟ್ಸ್ಗೆ ಇನ್ ಚಾನಲ್ ಅಲ್ಲೇ ಅದು ಡಿಫರೆಂಟ್ ಆಗುತ್ತೆ. ಜಿಂಗ್ವೆಲ್ ಪಾಯಿಂಟ್ಸ್ ಯಾಂಗ್ ಚಾನಲ್ ಅಲ್ಲೇ ಡಿಫರೆಂಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಕ್ ಸ್ಪ್ರಿಂಗ್. ಇಂಕ್ ಸ್ಪ್ರಿಂಗ್ ಅಲ್ಲಿ ಏನಾಗುತ್ತೆ,
ಚಿ ಬಂದ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಆಗಿತ್ತು, ಇಲ್ಲಿ ಗ್ಲೈಡ್ಸ್ ಫಾರ್ವರ್ಡ್, ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಚಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಈ ಪಾಯಿಂಟ್ಗಳಲ್ಲಿ ಈ ಈ ಎಲ್ಲಾ ಇಂಗ್ ಸ್ಪ್ರಿಂಗ್ ಪಾಯಿಂಟ್ಗಳಲ್ಲಿ ಚಿ ಏನಾಗುತ್ತೆ, ಮೂವ್ಮೆಂಟ್ ಅಲ್ಲಿ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಇಂಟೆನ್ಸಿಟಿ ಇರುತ್ತೆ ಆ ಪಾಯಿಂಟ್ಸ್ ಗಳಿಗೆ, ಮೂವ್ಮೆಂಟ್ಸ್ ಅಲ್ಲಿ ಇರುತ್ತೆ. ಈ ಎಂತ ಪಾಯಿಂಟ್ ಇನ್ಸ್ಪ್ರಿಂಗ್ ಪಾಯಿಂಟ್ಸ್, ಎಲ್ಲಾ ಇನ್ಸ್ಪ್ರಿಂಗ್ ಪಾಯಿಂಟ್ಸ್ ಅಲ್ಲಿ ಚಿ ಏನಾಗ್ತಾ ಇದೆ, ಸ್ಟಾಗ್ನೇಟ್ ಆಗಿಲ್ಲ, ಅಲ್ಲೇ ನಿಂತ್ಕೊಂಡಿಲ್ಲ. ಬಟ್ ಫಸ್ಟ್ ಪಾಯಿಂಟ್ ಅಲ್ಲಿ ಏನಾಗಿತ್ತು, ಚಿ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ಇಂಗ್ ಸ್ಪ್ರಿಂಗ್ ಅಲ್ಲಿ ಏನಾಗ್ತಾ ಇದೆ, ಚಿ ಮೂವ್ಮೆಂಟ್ ಅಲ್ಲಿದೆ. ಇದನ್ನ ಇನ್ ಚಾನಲ್ಸ್ ಅಂತ ನೋಡಿದಾಗ ಅದು ಫೈರ್ ಎಲಿಮೆಂಟ್ ಅಂತ ತಗೊಂಡಿದೀವಿ. ಯಾಂಗ್ ಚಾನಲ್ ಅಂತ ಬಂದಾಗ ಅದನ್ನ ವಾಟರ್ ಎಲಿಮೆಂಟ್ ಅಂತ ತಗೊಂಡಿದೀವಿ. ಸೊ ಯಾವಾಗ ಇಂಗ್ ಸ್ಪ್ರಿಂಗ್ ಪಾಯಿಂಟ್ಸ್ ಅಲ್ಲಿ ಚಿ ಮೂಮೆಂಟ್ ಒಂಥರ ಗ್ಲೈಡ್ ಆಗ್ತಾ ಇದೆ ಅಂದ್ರೆ, ಇವಾಗ ಹೀಗೆ ಫ್ಲೋ ಇದೆ, ಇಳಿಜಾರು ಅಂತ ಹೇಳ್ತೀವಲ್ವಾ, ಹಾಗೆ ಒಂದು ಫ್ಲೋ ಇದೆ, ಅಲ್ಲಿಂದ ಪಾಸ್ ಆಗ್ತಾ ಇದೆ, ಮೂವ್ ಆಗ್ತಾ ಇದೆ ಅಂತದನ್ನ ಒಂದು ಡೈರೆಕ್ಷನ್ ಇದೆ, ಒಂದು ಫ್ಲೂಯಿಡ್ ಒಂದ್ ಕಡೆಯಿಂದ ಹೋಗ್ತಾ ಇದೆ. ಒಂದು ನದಿನೇ ತಗೊಳ್ಳಿ, ನದಿ ಅಲ್ಲಿ ಹುಟ್ಕೊಂಡು ಅಲ್ಲಿಂದ ಪಾಸ್ ಆಗ್ತಾ ಇದೆ. ದೋಸ್ ಪಾಯಿಂಟ್ಸ್, ಆ ಪಾಯಿಂಟ್ಸ್ ನಾವು ಇನ್ಸ್ಪ್ರಿಂಗ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಓಕೆ, ಅದನ್ನ ಈ ಎಲ್ಲಾ ಇನ್ಸ್ಪ್ರಿಂಗ್ ಪಾಯಿಂಟ್ಸ್ಗಳು ಜಸ್ಟ್ ಪ್ರಾಕ್ಸಿಮಲ್, ಫಸ್ಟ್ ಪಾಯಿಂಟ್ ಆದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲೇ ಇನ್ಸ್ಪ್ರಿಂಗ್ ಪಾಯಿಂಟ್ಸ್ ನ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಲಿವರ್ 1 ನಿಮಗೆ ಟಿಪ್ಪಲ್ ಸಿಕ್ತು ಅಂದ್ರೆ ಲಿವರ್ 2 ಅಲ್ಲಿಂದ ಜಸ್ಟ್ 2 ಕೂನ್ ಡಿಸ್ಟೆನ್ಸ್ ಅಲ್ಲಿ ಸಿಗುತ್ತೆ. ಸೊ ಆಲ್ಮೋಸ್ಟ್ ಈ ಜಾಗದಲ್ಲೆಲ್ಲ ಅಥವಾ ಈ ಜಾಗದಲ್ಲಿ ನಿಮಗೆ ಕಾಲಲ್ಲೂ ಅಷ್ಟೇ, ಕೈಯಲ್ಲೂ ಅಷ್ಟೇ ಇನ್ಸ್ಪ್ರಿಂಗ್ ಪಾಯಿಂಟ್ಸ್ಗಳು ಸಿಗ್ತವೆ. ಓಕೆ, ಇನ್ಸ್ಪ್ರಿಂಗ್ ಪಾಯಿಂಟ್ಸ್ ನ ಆಸ್ ಯೂಶುವಲ್ ನಾನು ಅವಾಗಲೇ ಹೇಳಿದಾಗೆ ಇನ್ ಚಾನಲ್ಸ್ ಅಲ್ಲಿ ಫೈರ್ ಮತ್ತೆ ಯಾಂಗ್ ಚಾನಲ್ಸ್ ಅಲ್ಲಿ ವಾಟರ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀವಿ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ನಾವು 60 ಕಮಾಂಡ್ ಪಾಯಿಂಟ್ಸ್ ನ ಅಕಾರ್ಡಿಂಗ್ ಟು ಚಿ ಮೂವ್ಮೆಂಟ್ ಬೈಫರ್ಕೇಟ್ ಮಾಡಿದೀವಿ ಹೊರತು ಅಕಾರ್ಡಿಂಗ್ ಟು 5 ಎಲಿಮೆಂಟ್ಸ್ ಅಲ್ಲ. ಹಾಗಾಗಿ ಇಫ್ ಇನ್ ಕೇಸ್ ಅಕಸ್ಮಾತ್ ಅದು ಅಕಾರ್ಡಿಂಗ್ ಟು 5 ಎಲಿಮೆಂಟ್ಸ್ ಆಗಿದ್ದಿದ್ರೆ ನಾನು ಫೈರ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೆ, ಅಥವಾ ವಾಟರ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೆ. ಅದ್ ಹಾಗಲ್ಲ, ಅದನ್ನ ಜಿಂಗ್ವೆಲ್, ಇನ್ಸ್ಪ್ರಿಂಗ್ ಅಂತ ಹೇಳ್ಕೊಡ್ತಾ ಉದ್ದೇಶನೇ ಆ ಪಾಯಿಂಟ್ ಅಲ್ಲಿ ಚಿ ಮೂಮೆಂಟ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ಸ್ಪ್ರಿಂಗ್ ಪಾಯಿಂಟ್ ನ ಏನೇನಕ್ಕೆ ಯೂಸ್ ಮಾಡಬಹುದು ಅಂತಂದ್ರೆ, ಎಲ್ಲಾ ಹೀಟ್ ರಿಲೇಟೆಡ್ ಡಿಸಾರ್ಡರ್ಸ್, ಬೇಸಿಕಲಿ ಇಂಟರ್ನಲ್ ಹೀಟ್ ನ ಕ್ಲಿಯರ್ ಮಾಡೋದಕ್ಕೆ ನಾವು ಇನ್ಸ್ಪ್ರಿಂಗ್ ಪಾಯಿಂಟ್ಸ್ ನ ಯೂಸ್ ಮಾಡಬಹುದು. ಸ್ಟಮಕ್ ಫೈರ್ ನ ಕಡಿಮೆ ಮಾಡೋದಕ್ಕೆ ಬೆಸ್ಟ್ ಪಾಯಿಂಟ್ ST44. ಯಾವುದು ಅದು? ಇನ್ಸ್ಪ್ರಿಂಗ್ ಪಾಯಿಂಟ್. ಲಿವರ್ ಫೈರ್ ಆಗ್ಲಿ, ಸ್ಟಮಕ್ ಫೈರ್ ಆಗ್ಲಿ, ಹಾರ್ಟ್ ಫೈರ್ಗೆ H8. ಸರ್ ಹಾಗಾದ್ರೆ ಜಸ್ಟ್ ಸ್ಟಿಮ್ಯುಲೈಸ್ ಪಾಯಿಂಟ್ಸ್ ಅಂತ ತಗೋಬೋದಾ? ಇಲ್ಲ ಮೇಡಮ್, ಸ್ಟಿಮ್ಯುಲೇಷನ್ ಪಾಯಿಂಟ್ಸ್ ಅಲ್ಲ ಇದು ನೀವು ಹೀಟ್ ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಟ್ರಾಂಗೆಸ್ಟ್ ಸ್ಟಿಮ್ಯುಲೇಷನ್ ಬೇಕಾಗುತ್ತೆ ಇದಕ್ಕೆ. ಓನ್ಲಿ ಸ್ವಲ್ಪ ಸ್ಟಿಮ್ಯುಲೇಷನ್ ಇಂದ ವರ್ಕ್ ಆಗಲ್ಲ ಇದು. ಯಾಕೆಂದ್ರೆ ನೀವೇ ನೋಡಿ, ಅದೊಂದು ಫ್ಲೋ ಅಲ್ಲಿ ಇರುತ್ತೆ, ಆ ಫ್ಲೋನ ನೀವು ರೆಗ್ಯುಲೇಟ್ ಮಾಡಬೇಕು. ತುಂಬಾ ಫೋರ್ಸ್ ಇರುತ್ತೆ. ಈ ಡ್ಯಾಮ್ ಗೇಟು, ಆ ಡ್ಯಾಮ್ ಗೇಟ್ ನ ಫಸ್ಟ್ ಪಾಯಿಂಟ್ ಜಿಂಗ್ವೆಲ್, ಗೇಟ್ ತೆಗೆದ ಕೂಡ್ಲೆ ಹೇಗ್ ಫ್ಲೋ ಇರುತ್ತೆ ನೋಡಿ, ಆ ಫ್ಲೋನ ರೆಗ್ಯುಲೇಟ್ ಮಾಡಬೇಕು ಅಂತಂದ್ರೆ ನಿಮಗೆ ಅಷ್ಟೊಂದು ಪವರ್ ಬೇಕು ಅದಕ್ಕೆ. ಫೀವರ್ ನ ಆಲ್ ಆಫ್ ಎ ಸಡನ್ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಇನ್ಸ್ಪ್ರಿಂಗ್ ಪಾಯಿಂಟ್ ನ ಯೂಸ್ ಮಾಡಬಹುದು. ಸ್ಕಿನ್ ಕಂಡೀಷನ್ಗೆ ಆಲ್ಮೋಸ್ಟ್ ಇನ್ಸ್ಪ್ರಿಂಗ್ ಪಾಯಿಂಟ್ಸ್ ಯೂಸ್ ಆಗುತ್ತೆ. ಆಲ್ಮೋಸ್ಟ್, ಎಲ್ಲ ಅಂತ ಹೇಳ್ತಾ ಇಲ್ಲ, ಆಲ್ಮೋಸ್ಟ್. ಸೊ ನೀವು ಇನ್ನೊಂದು ಹೇಗೆ ತಿಳ್ಕೋಬಹುದು ಅಂತಂದ್ರೆ, ಇದನ್ನ ಕೂಲ್ ಮಾಡೋದಕ್ಕೂ ಯೂಸ್ ಮಾಡಬಹುದು. ಹೇಗೂ ನಿಮಗೆ ಸೆಡೇಷನ್, ಟೋನಿಫಿಕೇಶನ್ ಎಲ್ಲ ಗೊತ್ತಿರುತ್ತಲ್ವಾ, ಹಾಗೆ
ಬಾಡಿನ ಹೀಟ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು, ಬಾಡಿ ಹೀಟ್ನ ತೆಗಿಯೋದಕ್ಕೂ ಯೂಸ್ ಮಾಡ್ಬೋದು, ಬಾಡಿನ ಕೂಲ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಚಿ ಇದನ್ನ ಇಲ್ಲಿಂದ ಚಿ ಸ್ಟಾರ್ಟ್ ಆಗಿದೆ, ಚಿ ಹಿಂಗ್ ಗ್ಲೈಡ್ ಆಗ್ತಾ ಇದೆ. ಆ ಗ್ಲೈಡ್ ಆಗ್ತಾ ಇರೋದು ಅಂದ್ರೆ ಮೇಲ್ಗಡೆ ಹೋಗ್ತಾ ಇಲ್ಲ, ಮೇಲ್ಗಡೆ ಹೋಗ್ತಾ ಇಲ್ಲ, ಕೆಳಗಡೆ ಫ್ಲೋ ಆಗ್ತಾ ಇದೆ. ಅದು ಹೀಗೆ ಅಂದ್ರೆ ಪೊಸಿಷನ್ ಹಿಂಗಿದೆ, ಇಳಿಜಾರಿದೆ. ಇಲ್ಲಿ ಸ್ಟಾರ್ಟ್ ಆಗಿದೆ, ಅದು ಇಲ್ಲಿಂದ ಹಿಂಗ್ ಮೂವ್ ಆಗ್ತಾ ಇದೆ. ಇಲ್ಲಿ ಮೂವ್ ಆಗ್ತಾ ಇರ್ಬೇಕಾದ್ರೆ ಆ ಪಾಯಿಂಟ್ ಇಲ್ಲಿ ಬರುತ್ತೆ ಮಧ್ಯದಲ್ಲಿ. ಇದಕ್ಕೆ ಮ್ಯಾಗ್ನೆಟ್ ಹಾಕೋಬೋದಾ ಸರ್, ಅವ್ರು ಬರೀ ನೀಡ್ಲಿಂಗ್ ಮಾತ್ರ ಅಂತ ಏನಾರು ಇದೆಯಾ? ಎಲ್ಲಾ ಪಾಯಿಂಟ್ಗೂ ನೀವು ಮ್ಯಾಗ್ನೆಟ್ಸ್ ಹಾಕ್ಬೋದು. ಎಲ್ಲಾ ಪಾಯಿಂಟ್ಸ್, ಎಲ್ಲಾ 60 ಕಮಾಂಡ್ ಪಾಯಿಂಟ್ಸ್ಗೂ ಮ್ಯಾಗ್ನೆಟ್ ಹಾಕ್ಬೋದು. ನೋ ಪ್ರಾಬ್ಲಮ್ ಅಟ್ ಆಲ್. ಆಕ್ಚುಲಿ ಇನ್ನೊಂದು ಹೇಳ್ತೀನಿ ನೋಡಿ, ಇವಾಗ ಏನ್ ನಾನು ಈ ಬೈಫರ್ಕೇಶನ್ ಹೇಳ್ತಾ ಇದ್ದೀನಲ್ವಾ, ಇದು ಇಂಪಾರ್ಟೆನ್ಸ್ ನಿಮಗೆ ಇವಾಗ ಗೊತ್ತಾಗದೆ ಇರ್ಬೋದು, ಫ್ಯೂಚರ್ ನಲ್ಲಂತೂ ಗೊತ್ತಾಗುತ್ತೆ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಏನಕ್ಕೆ ಚಿ ಮೂಮೆಂಟ್ ಹಂಗಿದೆ, ಏನಕ್ಕೆ ಅದು ಇಂಪಾರ್ಟೆಂಟ್ ನಾವು ತಿಳ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ನೀವಾಗೆ ಕೇಳದೆ, ಹಾಗಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸೆಕೆಂಡ್ ಒನ್ ಇಸ್ ದಟ್ ಇಸ್ ಇನ್ಸ್ಪೈನ್, ಎಲ್ಲಿ ಚಿ ಗ್ಲೈಡ್ ಆಗುತ್ತೆ. ಥರ್ಡ್ ಕೆಟಗರಿ ಬಂದ್ಬಿಟ್ಟು ಶೂ ಸ್ಟೈಮ್. ಶೂ ಸ್ಟೈಮ್ ಅಲ್ಲಿ ಏನಾಗುತ್ತೆ, ಒಂದು ಕೊಡಪಾನ ಇದ್ದಂಗೆ ಮೇಲ್ಗಡೆಯಿಂದ ಸ್ಟಾರ್ಟ್ ಆಯ್ತು ಚಿ. ಸೆಕೆಂಡ್ ಪಾಯಿಂಟ್ ಅಲ್ಲಿ ಚಿ ಫ್ಲೋ ಆಗ್ತಾ ಇತ್ತು. ಥರ್ಡ್ ಪಾಯಿಂಟ್ ಅಲ್ಲಿ ಚಿ ಕಲೆಕ್ಟ್ ಆಗ್ತಾ ಇದೆ. ಪೋರ್ಸ್ ಅಂಡ್ ಗ್ಯಾದರ್ಸ್ ಕಲೆಕ್ಟ್ ಆಗ್ತಾ ಇದೆ. ಈ ಜೋಗ ಮೇಲ್ಗಡೆಯಿಂದ ಕೆಳಗಡೆ ತನಕ ಬಿತ್ತು, ಆ ಹೊಂಡನ ನೀವು ಶೂ ಸ್ಟ್ರೀಮ್ ಅಂತ ಹೇಳ್ಬಿಟ್ಟು ತಗೋಬಹುದು. ಈ ಎಲ್ಲಾ ಶೂ ಸ್ಟ್ರೀಮ್ ಪಾಯಿಂಟ್ಸ್ಗಳು ಈ ಪೋರ್ಷನ್ ಅಲ್ಲಿ ಬರುತ್ತೆ, ರಿಸ್ಟ್ ಮತ್ತೆ ಆಂಕಲ್ ಅಲ್ಲಿ ಬರುತ್ತೆ. ಸೊ ಈ ಎಲ್ಲಾ ಶೂ ಸ್ಟ್ರೀಮ್ ಪಾಯಿಂಟ್ಸ್ ಜಾಯಿಂಟ್ ಪೇನ್ಗೆ, ಸ್ಟಿಫ್ನೆಸ್ಗೆ, ಚಿ ಮತ್ತೆ ಬ್ಲಡ್ ನ ಟೋನ್ ಮಾಡೋದಕ್ಕೆ, ವೀಕ್ನೆಸ್ ಇದ್ದಾಗ, ಫೆಟಿಗ್, ಇದೆಲ್ಲದಕ್ಕೂ ಯೂಸ್ ಆಗುತ್ತೆ. ಮೇಜರ್ಲಿ ಒಂದು ಪರ್ಟಿಕ್ಯುಲರ್ ಆರ್ಗನ್ ನ ಟೋನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನಿನ್ನೆ ಅಥವಾ ಮೊನ್ನೆ, ನಿನ್ನೆ ಕ್ಲಾಸಲ್ಲೇ ಅಲ್ವಾ, ಮೊನ್ನೆ ಇಲ್ಲ ಕ್ಲಾಸ್, ನಿನ್ನೆ ಕ್ಲಾಸಲ್ಲೇ ಕೇಳಿದ್ರು, ಸ್ಪ್ಲೀನ್ ನ ಟೋನ್ ಮಾಡಬೇಕು, ನಾನು SP9 ನ ತಗೋಬಹುದು. ಸ್ಪ್ಲೀನ್ ನ ಟೋನ್ ಮಾಡೋದಕ್ಕೆ ಶೂ ಸ್ಟ್ರೀಮ್ ಪಾಯಿಂಟ್ ನ ಯೂಸ್ ಮಾಡಬೇಕು. ಯಾವುದು ಶೂ ಸ್ಟ್ರೀಮ್ ಪಾಯಿಂಟ್? SP3. ಸಟ್ ಅಂತ ಟೋನ್ ಆಗುತ್ತೆ. ಏನ್ ಮಾಡ್ಬೋದು, SP3 ಪಾಯಿಂಟ್ಗೆ ಯೆಲ್ಲೋ ಕಲರ್ ಹಾಕ್ಬಿಡಿ, ಸ್ಪ್ಲೀನ್ ಚಿ ಟೋನ್ ಆಗುತ್ತೆ. ಹಾರ್ಟ್ ನ ಟೋನ್ ಮಾಡಬೇಕು, ಶೂ ಸ್ಟ್ರಿಂಗ್ ಪಾಯಿಂಟ್ ನ ಯೂಸ್ ಮಾಡಿ, H7. ಹಾರ್ಟ್ ಟೋನ್ ಆಗೋದಲ್ಲದೆ ಶೆನ್ ಕೂಡ ಟೋನ್ ಆಗುತ್ತೆ. ಅಂದ್ರೆ ನೀವೇ ತಿಳ್ಕೊಳ್ಳಿ, ಅಲ್ಲಿ ಚಿ ಒಂದು ಕೊಡಪಾನದಲ್ಲಿ ಇದೆ, ಅಷ್ಟು ಕಲೆಕ್ಟ್ ಆಗಿದೆ ಚಿಯಲ್ಲಿ. ಅಂದ್ರೆ ಅಷ್ಟೊಂದು ಎನರ್ಜಿ ಇದೆ, ಅಷ್ಟೊಂದು ಪವರ್ ಇದೆ, ಅಷ್ಟೊಂದು ಕ್ವಾಲಿಟಿ ಇದೆ. ಕ್ವಾಲಿಟಿಕ್ಕಿಂತ ಅಷ್ಟೊಂದು ಕ್ವಾಂಟಿಟಿ ಇದೆ. ನೀವು ಅದನ್ನ ಟಚ್ ಮಾಡಿದಾಗ ಆರ್ಗನ್ನು ತಂತಾನೆ ಎನರ್ಜೈಸ್ ಆಗುತ್ತೆ. ಓಕೆ, ಈ 5 ಕೆಟಗರಿಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಚಿ ತುಂಬಾನೇ ಜಾಸ್ತಿ ಇದೆ ಅಂತಂದ್ರೆ ದಟ್ ಈಸ್ ಅದು ಶೂ ಸ್ಟ್ರೀಮ್ ಪಾಯಿಂಟ್. ಓಕೆ, ಕ್ಲಿಯರ್? ನೆಕ್ಸ್ಟ್ ಜಿಂಗ್ ರಿವರ್ ಪಾಯಿಂಟ್ಸ್. ಸೊ ಒಂದ್ ಕಡೆ ಸ್ಟೋರ್ ಆಗಿದೆ, ನೆಕ್ಸ್ಟ್ ಫ್ಲೋ ಏನಾಗುತ್ತೆ, ವೈಡನ್ ಆಗುತ್ತೆ. ಅಂದ್ರೆ
ಇಲ್ಲಿ ತನಕ ಒಂದು ಚಿಕ್ಕದಾಗಿತ್ತು ಫ್ಲೋ, ಹೋಗ್ತಾ ಹೋಗ್ತಾ ದೊಡ್ಡದಾಗ್ತಾ ಹೋಗುತ್ತೆ. ಯಾವಾಗ ಅದು ಫ್ಲೋ ದೊಡ್ಡದಾಗ್ತಾ ಹೋಗುತ್ತೆ ಅದನ್ನ ಜಿಂಗ್ ರಿವರ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ತಗೋತೀವಿ. ಈ ಎಲ್ಲಾ ಜಿಂಗ್ ರಿವರ್ ಪಾಯಿಂಟ್ಸ್ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಕಾಲಲ್ಲಿ ಲೋವರ್ ಲೆಗ್ಸ್, ಕೈಯಲ್ಲಿ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಇಲ್ಲಿಂದ ಇಲ್ಲಿ ತನಕ ಎಲ್ಲಾದ್ರೂ ಬರ್ಬೋದು. ಅದು ಇನ್ ಚಾನಲ್ಸ್ ಅಲ್ಲಿ ಅದನ್ನ ಮೆಟಲ್ ಅಂತ ತಗೊಂತೀವಿ, ಯಾಂಗ್ ಚಾನಲ್ಸ್ ಅಲ್ಲಿ ಅದನ್ನ ಫೈರ್ ಅಂತ ತಗೋತೀವಿ. ಫ್ಲೋ ಹೇಗಿರುತ್ತೆ ಅಂತಂದ್ರೆ ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತಂದ್ರೆ, ಇಲ್ಲಿ ತನಕ 2 ವೇ ಇತ್ತು, ಚಿಕ್ಕ ರೋಡ್ ಇತ್ತು. ಹೋಗ್ತಾ ಹೋಗ್ತಾ ದೊಡ್ಡ ನ್ಯಾಷನಲ್ ಹೈವೇ ಸಿಕ್ಕಿದೆ, 8 ವೇ, ಅಷ್ಟು ದೊಡ್ಡದಿದೆ. ಸರ್ ಕೈಯಲ್ಲಿ ತಗೊಳ್ಳೋದು ಇನ್ನೊಂದ್ಸರಿ ತೋರಿಸಿ. ಈ ಪೋರ್ಷನ್ ಇಲ್ಲಿಂದ ಇಲ್ಲಿ ತನಕ. ಸರ್ ಮತ್ ಲಾಸ್ಟ್ ಟೈಮ್ ಡಿಸೆಂಡ್ ಆಗತ್ತೆ ಅಂತ ಹೇಳಿದ್ರಿ. ಹಾ ಲಾಸ್ಟ್ ಟೈಮ್ ಅಲ್ಲಿ ಹ್ಮ್ ಡಿಸೆಂಡ್ ಆಗುತ್ತೆ ಇದು ಅಂತ ಹೇಳಿದ್ರಿ, ಜಿಂಗ್ ರಿವರ್ ಪಾಯಿಂಟ್. ಹಾ ಹೌದು, ಡಿಸೆಂಡ್ ಆಗುತ್ತೆ. ಅದನ್ನ ಕೇಳ್ತಾ ಇದ್ದೆ. ಇಲ್ಲಿ ಇದಾಗತ್ತೆ ಅಂತ ಹೇಳಿದ್ರಲ್ಲ ಇವಾಗ ನೀವು. ಅಲ್ಲ, ಅದೇ ಇವಾಗ ಫ್ಲೋ ಹೀಗೆ ಇದೆ ಅಲ್ಲ ಮೇಡಮ್, ಕೆಳಗಡೆನೆ ಡಿಸೆಂಡ್ ಆಗುತ್ತೆ. ಓಕೆ ಓಕೆ ಸರ್. ಓಕೆ. ಸೊ ಯಾವಾಗ ಆ ವೈಡೆಸ್ಟ್ ಇದು ಚಾನಲ್ ಇರುತ್ತೆ, ಹಾಗಾಗಿ ಇದನ್ನ ಯೂಶಲಿ ಎಕ್ಸ್ಟರ್ನಲ್ ಪ್ಯಾಥೋಜನ್ಸ್ ಏನಾದ್ರು ಬಂದಿದ್ರೆ ಅದನ್ನ ಈಚೆ ಹಾಕೋದಕ್ಕೆ ಯೂಸ್ ಮಾಡ್ಬೋದು. ಯೂಶಲಿ ಈ ಬ್ರೀತಿಂಗ್ ರಿಲೇಟೆಡ್ ಇಶ್ಯೂ, ಅಸ್ತಮ, ಡ್ರೈ ಕಾಫು, ಇಂಥದಕ್ಕೆಲ್ಲ ಈ ಪಾಯಿಂಟ್ಸ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಹೆಚ್ಚಿಗೆ ಬೇಗ ರಿಸಲ್ಟ್ ಸಿಗತ್ತೆ ಅಂತ ಹೇಳ್ಬಿಟ್ಟು. ಈ ಪಾಯಿಂಟ್ ವೈಸ್ ಹೇಳಬೇಕು ಅಂತಂದ್ರೆ, ಇವಾಗ ಕಾಫಿಂಗ್ಗೆ ಕಾಫ್ ಆಗ್ತಾ ಇದೆ ಅಂತಂದ್ರೆ ಎಲಿವೇಟ್ನ ಯೂಸ್ ಮಾಡ್ತೀವಲ್ವಾ, ಹಾಗೆ. ಲೆಗ್ ರಿಲೇಟೆಡ್ ಇಶ್ಯೂಗೆ GB38 ಯೂಸ್ ಮಾಡ್ತೀವಿ, ಈ ಟೈಪ್. ಆ ಪೋರ್ಷನ್ ಅಲ್ಲಿ ಚಿ ಮೂಮೆಂಟು ವೈಡನ್ ಆಗಿರುತ್ತೆ. ಸೊ ಎನರ್ಜಿನೂ ಅಷ್ಟೇ ಹೆಚ್ಚಿಗೆ ಇರುತ್ತೆ. ಟೆಂಡನ್ಸ್ ಆಗಲಿ, ಸೈನ್ಯೂಸ್ ಆಗಲಿ, ಜಾಯಿಂಟ್ಸ್ನ ಟ್ರೀಟ್ ಮಾಡೋದಕ್ಕೆ ನಾವು ಈ ಕೆಲವು ಪಾಯಿಂಟ್ಸ್ನ ಯೂಸ್ ಮಾಡ್ಬೋದು. ಸೊ ಫೈನಲಿ ಹೀಶಿ ಪಾಯಿಂಟ್. ಹೀಶಿ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಚಿ ಮೂಮೆಂಟ್ ಬಂದ್ಬಿಟ್ಟು ಒಂದ್ ಕಡೆ, ಎಲ್ಲಾ ನದಿಗಳು ಬಂದ್ಬಿಟ್ಟು ಒಂದು ಸಿ ಅಲ್ಲಿ ಸೇರ್ಕೊಳ್ಳುತ್ತೆ ಅಂತೀವಿ ಅಲ್ವಾ. ಆ ಸಿ ಬಂದ್ಬಿಟ್ಟು ಹೀಶಿ ಪಾಯಿಂಟ್. ಎಲ್ಲಾ ಕಡೆಯಿಂದ ಚಿ ಬಂದ್ಬಿಟ್ಟು ಆ ಪಾಯಿಂಟ್ ಅಲ್ಲಿ ಸೇರ್ಕೊಳ್ಳುತ್ತೆ, ಅದು ಹೀಶಿ ಪಾಯಿಂಟ್. ದಟ್ ಇಸ್ ದ ಲಾಸ್ಟ್ ಪಾಯಿಂಟ್. ಅದನ್ನ ಇನ್ ಚಾನಲ್ ಅಲ್ಲಿ ವಾಟರ್ ಅಂತ, ಆಮೇಲೆ ಯಾಂಗ್ ಚಾನಲ್ ಅಲ್ಲಿ ಅರ್ಥ ಎಲಿಮೆಂಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಅದು ಒಂದು ಓಷನ್, ಸಮುದ್ರ ಅಂತ ಹೇಳ್ಬಿಟ್ಟು ತಗೊಳ್ಳಿ, ಅಲ್ಲಿ ಹಾಗೆ ಇರುತ್ತೆ. ಓಕೆ. ವಾಟರ್ ಅಲ್ಲಿ ಯಾವ್ದು ಸರ್? ಇನ್ನಲ್ಲಿ ವಾಟರ್, ಇನ್ನಲ್ಲಿ ವಾಟರ್ ಮತ್ತೆ ಯಾಂಗ್ ಅಲ್ಲಿ ಅರ್ತ್ ಎಲಿಮೆಂಟ್. ಈ ಎಲ್ಲಾ ಹೀಶಿ ಪಾಯಿಂಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಲೊಕೇಶನ್ ಈ ಎಲ್ಬೋ, ಕೈಯಲ್ಲಿ ಎಲ್ಬೋ, ಕಾಲಲ್ಲಿ ನೀಸ್ ಇದೆಯಲ್ವಾ, ಅಲ್ಲಿ ಬರುತ್ತೆ. ಸೊ ಓಕೆ, ಇಲ್ಲಿ ಬರೋದ್ರಿಂದ ನಾವು 5 ಎಲಿಮೆಂಟ್ ಪಾಯಿಂಟ್ ಇದ್ರ ಮುಖಾಂತರ ತಗೋತಾ ಹೋಗ್ತೀವಿ, ಅಂದ್ರೆ ಮೊಣಕೈಯಿಂದ ಕೆಳಗಡೆ, ಮೊಣಕಾಲಿಂದ ಕೆಳಗಡೆ. ಹೌದು, ಎಲ್ಲ 5 ಎಲಿಮೆಂಟ್ ಪಾಯಿಂಟ್ಸ್ ನಿಮಗೆ ಇಲ್ಲಿಂದ ಈ ಕಡೆ ಇದು ನೀಸಿಂದ ಕೆಳಗಡೆನೆ ಬರುತ್ತೆ. ಅದೇ 60 ಕಮಾಂಡ್ ಪಾಯಿಂಟ್ಸ್. ಓಕೆ. ಸೊ ಈ ಕೆಲವು ಪಾಯಿಂಟ್ಸ್ ನ ನಾವು ರೆಬ್ಲಿಕಸ್ ಚಿ ಅಂತ ಏನ್ ಹೇಳ್ತೀವಿ, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಕಾಫ್ ನ ಕಂಟ್ರೋಲ್ ಮಾಡೋದಕ್ಕೂ ಯೂಸ್ ಮಾಡಬಹುದು, ವಾಮಿಟಿಂಗ್ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡಬಹುದು, ಲೂಸ್ ಮೋಷನ್ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡಬಹುದು. LI11 ನೋಡಿ, ಸ್ಕಿನ್ ಕಂಡೀಷನ್ಸ್ಗೆ ಯೂಸ್ ಮಾಡ್ತೀವಿ.
sp9 dampnessಗೆ ಯೂಸ್ ಮಾಡ್ತೀವಿ. ST36 is the major point, tonification point. ಸ್ಟಮಕ್ ಚೀನ ಟೋನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. 1 second ವೇಟ್ ಮಾಡಿ. ಆ, ಇದು ಶೇರ್ ಮಾಡಿದ್ ಕಾಣಿಸ್ತಾ ಇದೆ ಅಲ್ವಾ? Yes, sir. ಓಕೆ, ಸಿ ವೆಲ್ ಪಾಯಿಂಟ್ಸ್ ಹೀಗೆ ಇರುತ್ತೆ. ಇಲ್ಲಿಂದ ಚಿ ಸ್ವಿಚ್ ಸ್ಟಾರ್ಟ್ ಆಗುತ್ತೆ. ಇದನ್ನ ಒಂದು ನದಿ ಅಂತ ಅನ್ಕೊಳ್ಳಿ. ಇದನ್ನ ಒಂದು ನದಿ ಅಂತ ಅನ್ಕೊಳ್ಳಿ. ನದಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಇದು ನೈಲ್ ಪಾಯಿಂಟ್ಸ್. ಇಲ್ಲಿಂದ ಸ್ಪ್ರಿಂಗ್ ಟೈಪ್ ಮೂವ್ಮೆಂಟ್ ಇದೆ. ಮೂವ್ಮೆಂಟ್ ಅಂತಂದ್ರೆ ಹೀಗೆ ಮೂವ್ಮೆಂಟ್ ಇದೆ. ಆ ಮೂವ್ಮೆಂಟ್ ನ ಸ್ಪ್ರಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಮತ್ತೆ ಇನ್ವರ್ಡ್ ಡಿಸೆಂಡಿಂಗ್ ಮೂವ್ಮೆಂಟ್, ಇನ್ವರ್ಡ್ ಮೂವ್ಮೆಂಟ್ ಹೀಗೆ ಕೆಳಗಡೆ ಬೀಳ್ತಾ ಇದೆ. ಕೆಳಗಡೆ ಬಿದ್ಬಿಟ್ಟು ಒಂದು ದೊಡ್ಡ ಪೂಲ್ ಟೈಪ್ ಆಗಿದೆ. ದಟ್ ಈಸ್ ಸ್ಟ್ರೀಮ್ ಪಾಯಿಂಟ್. ಅಲ್ಲಿಂದ ಏನಾಗ್ತಾ ಇದೆ, ಚಿ ಬಂದ್ಬಿಟ್ಟು ಅದರದೇ ಪಾತ್ನ ವೈಡನ್ ಮತ್ತೆ ದೊಡ್ಡದು ಮಾಡ್ಕೊಳ್ತಾ ಇದೆ. ದಟ್ ಈಸ್ ರಿವರ್ ಪಾಯಿಂಟ್. ಲಾಸ್ಟ್ ಅಲ್ಲಿ ಸಿ ಪಾಯಿಂಟ್. ಸಿ ಅಂತ ಅಂದ್ರೆ ಇದು ಚಿ ಇಸ್ ವಾಸ್ಟ್, ಸ್ಲೋ ಮೂವ್ಮೆಂಟ್ ಅಂಡ್ ಮೂವ್ಮೆಂಟ್ ಈಸ್ ಇನ್ವರ್ಡ್. ಸಿ ಪಾಯಿಂಟ್ಗೂ ವೆಲ್ ಪಾಯಿಂಟ್ಗೂ ಏನು ಅಂತಂದ್ರೆ ಇದು ಸೆಂಟ್ರಿಫ್ಯೂಗಲ್, ಇದು ಸೆಂಟ್ರಿಪೀಟಲ್. ಸೆಂಟ್ರಿಫ್ಯೂಗಲ್ ಅಂತಂದ್ರೆ ಏನ್ ಗೊತ್ತಾ, ಮಧ್ಯದಿಂದ ಎನರ್ಜಿ ಈಚೆ ಪಾಸ್ ಆಗ್ತಾ ಇದೆ, ಹೊರಗಡೆ ಪಾಸ್ ಆಗ್ತಾ ಇದೆ. ಅದೇ ಸಿ ಪಾಯಿಂಟ್ ಅಲ್ಲಿ ಮಧ್ಯದಿಂದ ಎನರ್ಜಿ, ಸೆಂಟರ್ ಇಂದ ಎನರ್ಜಿ ಒಳಗಡೆ ಪಾಸ್ ಆಗ್ತಾ ಇದೆ. ಇದೇ ಮೇಜರ್ ಡಿಫರೆನ್ಸ್. ಈ ಪಿಕ್ಚರ್ ನಾನು ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಸೊ ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ ಅಲ್ಲಿ, ಈ 60 ಕಮಾಂಡ್ ಪಾಯಿಂಟ್ಸ್ ಅಲ್ಲಿ ಯಾವ್ಯಾವ ಪಾಯಿಂಟ್ ಅಲ್ಲಿ ಎನರ್ಜಿ ಚಿ ಇನ್ವರ್ಡ್ ಮೂವ್ಮೆಂಟ್ ಇದೆಯೋ ಅದು ಸಿ ಪಾಯಿಂಟ್ ಅಷ್ಟೇ. ಅದು ಯಾವ್ದಾದ್ರೂ ಆಗಿರ್ಬೋದು. ಹೀಗೆ ಅದನ್ನ ನಾವು ಬೈಫರ್ಕೇಟ್ ಮಾಡಿದ್ವಿ. ಸೊ ಇದು ಪಾಯಿಂಟ್ ಡಿಫ್ರೆನ್ಸಿಯೇಷನ್ ನೀವು ಕೇಳಿದವಲ್ಲ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಓಕೆ, 9/11 ಸರ್ ಇದು